ಲೋಕಸಮರ ಹತ್ರ ಬರ್ತಾ ಇದ್ದಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಚಾರದ ಜೊತೆ ಎಲೆಕ್ಷನ್ ಗಿಮಿಕ್ ಶುರು ಮಾಡಿದ್ದಾರೆ. ಒಡಿಶಾದ ರೂರ್ಕೆಲಾದಲ್ಲಿ ಸಮಾವೇಶ ನಡೆಸಿ ಪ್ರಚಾರ ಮಾಡಿದ್ರು. ನಂತರ ಅಲ್ಲಿನ ಬುಡಕಟ್ಟು ಜನರೊಂದಿಗೆ ಅವರ ಸಾಂಪ್ರದಾಯಿಕ ಕುಣಿತದಲ್ಲಿ ಪಾಲ್ಗೊಂಡ್ರು. ಎಲೆಕ್ಷನ್ ರ್ಯಾಲಿಗಳ ಮಧ್ಯೆ ಜನರೊಂದಿಗೆ ಬಿಂದಾಸ್ ಆಗಿ ಸ್ಟೆಪ್ ಹಾಕಿದ್ರು. गांधी स्वागत राष्ट्रीय कांग्रेस अध्यक्ष राहुल गांधी ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್, ಒಂದ್ ಕಡೆ ಇಡಿ ಕಚೇರಿಯಲ್ಲಿ ವಾದ್ರಾಗೆ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಪ್ರಿಯಾಂಕಾ ರಾಜಕೀಯ ಎಂಟ್ರಿಗೆ ಸಕಲ ತಯಾರಿಗಳಾಗ್ತಿದೆ, ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರು ಲೋಕ ಎಲೆಕ್ಷನ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ರಾಜಕೀಯ ಪಟ್ಟುಗಳನ್ನ ಕರಗತ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಲ್ವಾ ಧರಣೇಶ್? ಈಗ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಏನೋ ಬಹಳ ವಿಶಿಷ್ಟವಾದಂತಹ ಬೆಳವಣಿಗೆಗಳು ಆಗ್ತಾ ಇದಾವೆ. ಒಂದು ಕಡೆ ಅವರೇನ್ ನೇರವಾಗಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಿಲ್ಲದೆ ಇದ್ರೂ ಕೂಡ ಪ್ರಿಯಾಂಕಾ ಗಾಂಧಿ ಅವರ ಪತಿಯಾಗಿರುವ ಕಾರಣಕ್ಕೆ ರಾಬರ್ಟ್ ವಾದ್ರಾ ಅವರ ಬಗ್ಗೆ ಕೂಡ ಈಗ ಒಂದು ಚರ್ಚೆ ಶುರುವಾಗಿದೆ. ಅವರು ಈಗ ರಾಬರ್ಟ್ ವಾದ್ರಾ ಇವತ್ತು ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಸತತವಾಗಿ 1 ಗಂಟೆ ವಿಚಾರಣೆ ನಡೀತಿದೆ. ಅಕ್ರಮ ಆಸ್ತಿ ಗಳಿಕೆ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಯನ್ನ ಎದುರಿಸಿದ್ದಾರೆ. 1 ಗಂಟೆಯಲ್ಲಿ ಏನೋ ಪ್ರಶ್ನೆಗಳ ಸುರಿಮಳೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಹೀಗೆ ರಾಬರ್ಟ್ ವಾದ್ರಾ ಒಂದು ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರೆ, ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಒಡಿಶಾದ ಏನೋ ಬುಡಕಟ್ಟು ಜನಾಂಗದ ಒಂದು ಹಾಡಿಗೆ ಭೇಟಿ ಕೊಟ್ಟಿರುವಂತ ರಾಹುಲ್ ಗಾಂಧಿ ಅಲ್ಲಿ ನೃತ್ಯವನ್ನ ಮಾಡುವ ಮುಖಾಂತರ ಗಮನವನ್ನ ಸೆಳೆದಿದ್ದಾರೆ. ಚುನಾವಣೆಯ ದೃಷ್ಟಿಯಿಂದ ಜನರಿಗೆ ಹತ್ತಿರ ಆಗ್ಬೇಕು, ಜನರನ್ನ ತಮ್ಮತ್ತ ಆಕರ್ಷಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಈ ರೀತಿ ಮಾಡಿರ್ಬೋದು. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಂತಂದ್ರೆ, ಅಚಾನಕ್ಕಾಗಿ ಪ್ರಿಯಾಂಕಾ ಗಾಂಧಿ ಎಐಸಿಸಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ನಾಳೆ ಅಥವಾ ನಾಳಿದ್ದು ಎಐಸಿಸಿ ಕಚೇರಿಗೆ ಆಗಮಿಸ್ತಾರೆ. ಅಧಿಕೃತವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಉತ್ತರ ಪ್ರದೇಶ ಪೂರ್ವದ ಉಸ್ತುವಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಎಐಸಿಸಿಯಿಂದ ಬರ್ತಿದ್ದು. ಆದ್ರೆ ಈಗ ನೋಡಿದ್ರೆ ಏನೋ ಅಚಾನಕ್ಕಾಗಿ ದಿಢೀರನೆ ಅವರು ಪ್ರಿಯಾಂಕಾ ಗಾಂಧಿ ಎಐಸಿಸಿ ಕಚೇರಿಗೆ ಬಂದಿದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ಇಡೀ ಎಐಸಿಸಿ ಕಚೇರಿಯ ಆವರಣದಲ್ಲಿ ಒಂದ್ ರೀತಿಯ ಮಿಂಚಿನ ಸಂಚಲನ ಆಗಿತ್ತು. ಕಾರ್ಯಕರ್ತರ ಜಯಘೋಷಗಳು ಕೇಳ್ಪಡ್ತಾ ಇದ್ವು. ಮತ್ತೆ ಕಾರ್ಯಕರ್ತರು, ಮಾಧ್ಯಮದವರು ಎಲ್ಲರೂ ಕೂಡ ಪ್ರಿಯಾಂಕಾ ಗಾಂಧಿಯನ್ನ ನೋಡ್ಲಿಕ್ಕೆ ಮುಗಿಬೀಳ್ತಿದ್ರು. ಈ ನಡುವೆ ಇಬ್ಬರು ಕಾರ್ಯಕರ್ತರನ್ನ ಮಾತ್ರ ಅವರು ಏನೋ ಮಾತನಾಡಿಸಿದ್ರು, ಒಳಗಡೆ ಕರೆದು ಮಾತನಾಡಿಸಿದ್ರೆ. ಹೊರಗಡೆ ಮಾತನಾಡ್ತಾ ಉತ್ತರ ಪ್ರದೇಶ ಜನತೆ ನನಗೆ ಬಹಳ ಪ್ರೀತಿಯನ್ನ ತೋರಿದ್ದಾರೆ ಅನ್ನುವಂತ ಮಾತನಾಡಿದ್ರು. ಹೀಗೆ ಕಾಂಗ್ರೆಸ್ನ ಮುಖ್ಯ ಕೇಂದ್ರ ಬಿಂದು ಆಗಿರುವಂತ 3 ಜನ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ರಾಬರ್ಟ್ ವಾದ್ರಾ, ಇವರು ಇವತ್ತು 3 ಜನರು ಮೂರು ಕಡೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಚರ್ಚೆಗೆ ಗ್ರಾಸ ಹಾಕ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಧರಣೇಶ್, ತಮ್ಮ ಇನ್ಫಾರ್ಮೇಶನ್ಗೆ.